ಹಲೋ ನಮಸ್ಕಾರ. ಮೊದಲನೇ ವಿಷಯದಲ್ಲಿ ಗ್ಯಾಸ್ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ವಿಷಯ ಅರ್ಥ ಆಗಿದೆ. ಅದರ ನೆಕ್ಸ್ಟ್ ಭಾಗನೇ ಇದು. ಸೊ ಮನೆಯಲ್ಲಿ ಯಾವ ಥರ ಮುಂಜಾಗ್ರತೆ ಆಗಬೇಕಂತ ಹೇಳ್ಕೊಟ್ಟಿದ್ದೆ ನಮಗೆ. ಸೊ ಗ್ಯಾಸ್ ಯೂಸ್ ಮಾಡುವಾಗ ಮುಂಜಾಗ್ರತೆ, ಗ್ಯಾಸ್ ಲೀಕೇಜಸ್ ಆಗಬಾರ್ದನ್ನೋ ಮುಂಜಾಗ್ರತೆಯಿಂದ ಹೇಳ್ಕೊಟ್ಟಿದ್ದೆ. ಈ ವಿಷಯದಲ್ಲಿ ಬೈ ಚಾನ್ಸ್ ಏನಾದರೂ ಎಲ್ಲ ಕ್ರಮ ತಗೊಂಡಿದ್ರು ಅನಾವಶ್ಯಕವಾಗಿ ಗ್ಯಾಸ್ ಏನಾದ್ರು ಲೀಕೇಜ್ ಆದರೆ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ಗ್ಯಾಸ್ ಲೀಕೇಜ್ ಆಗಿದೆ ಅಂದಾಗ ಅದರಲ್ಲಿ ಗ್ಯಾಸ್ ಲೀಕೇಜ್ ಆದರೆ ಒಂದು ಸ್ಮೆಲ್ ಬರುತ್ತೆ. ಒಂಥರ ಗ್ಯಾಸ್ ಲೀಕೇಜ್ ಆಗಿದೆ ಅಂತ ಸ್ಮೆಲ್ ಜಾಸ್ತಿ ಆದಾಗ ಆ ಸ್ಮೆಲ್ ಬರಲಿಕ್ಕೆ ಅದರಲ್ಲಿ ಈಥೈಲ್ ಮೆರ್ಕ್ಯಾಪ್ಟನ್ ಅಂತ ಒಂದು ದ್ರವನ ಅದರೊಳಗೆ ಸೇರಿಸಿರ್ತಾರೆ. ಸೊ ಹಂಗಾಗಿ ಸ್ಮೆಲ್ಲನ್ನು ಕಂಡುಹಿಡಲಿಕ್ಕೆ ಅದು ಯೂಸ್ ಆಗುತ್ತೆ. ಸೊ ಸ್ಮೆಲ್ ಬಂದ ತಕ್ಷಣ ನೀವು ಮೇನ್ ಎಮರ್ಜೆನ್ಸಿ ಗ್ಯಾಸ್ ಕಂಪ್ನಿಯವ್ರಿಗೆ ಕಾಲ್ ಮಾಡಬೇಕು, ಆಮೇಲೆ ಫೈರ್ ಅವ್ರಿಗೆ ಕಾಲ್ ಮಾಡಬೇಕು. ಸೊ ಹಂಗಾಗಿ ಆದಷ್ಟು ಬೇಗ ನಿಮ್ಮಲ್ಲಿ ಕಂಟ್ರೋಲಿಂಗ್ ಆಗೋ ಚಾನ್ಸಸ್ ಇದ್ದರೆ ಲೈಟ್ ಆನ್ ಇದ್ದರೆ ಲೈಟ್ ಆನ್ ಇದ್ದಂಗೆ ಇರಬೇಕು. ಆಮೇಲೆ ಮನೆಯಲ್ಲಿ ಯಾವುದು ಕಿಟಕಿ ಕಬ್ಬಿನ ಕಿಟಕಿಗಳನ್ನು ಯಾವ ಕಾರಣಕ್ಕೂ ಹಾಕೋದು ತೆಗೆದು ಏನು ಮಾಡಬಾರ್ದು. ಒಂದು ಸಣ್ಣದ ಸ್ಪಾರ್ಕ್ ಆದರೂ ಸಹ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಟ್ಟಿಗೆ ಕಿಟಕಿಗಳಿದ್ರೆ ನಿಧಾನವಾಗಿ ಕಟ್ಟಿಗೆ ಕಿಟಕಿಗಳನ್ನ ಓಪನ್ ಮಾಡಬೇಕು. ಸೊ ಅದರಲ್ಲಿ ಗಾಳಿ ಜೊತೆ ಮಿಂಗಲ್ ಹೋದಾಗ ಫೈರ್ ಅನ್ನೋದು ಅದು ಜಾಸ್ತಿ ಇಲ್ಲಾಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹಾನಿ ಆಗೋದು. ಸೊ ಹಂಗಾಗಿ ಕಿಟಕಿಗಳು ಬಾಗಿಲುಗಳನ್ನು ತೆರಿಬೇಕು. ಸೊ ಯಾವುದೇ ಕಾರಣಕ್ಕೂ ಲೈಟ್ ಸ್ವಿಚ್ಗಳನ್ನು ಆನ್ ಆಫ್ ಯಾವ ಕಾರಣಕ್ಕೂ ಆನ್ ಇದ್ದರೆ ಆನೇ ಇರಬೇಕು, ಆಫ್ ಇದ್ದರೆ ಆಫೇ ಇರಬೇಕು. ಸೊ ಹಂಗಾಗಿ ಮೊಬೈಲ್ ಟಾರ್ಚ್ ಆನ್ ಮಾಡಬಾರ್ದು. ಸೊ ಹಂಗಾಗಿ ಇನ್ನೊಂದು ವಿಚಾರ ಏನಂದರೆ, ನಿಮಗೆ ಕೈಯಲ್ಲಿ ಆಗೋದಿದ್ದರೆ, ಧೈರ್ಯವಂತಿದ್ದರೆ ರೆಗ್ಯುಲೇಟರ್ ಆಫ್ ಮಾಡಬೇಕು. ರೆಗ್ಯುಲೇಟರ್ ಆಫ್ ಮಾಡಿದ ಮೇಲೆ ಸೊ ಹಂಗಾಗಿ ನೆಕ್ಸ್ಟ್ ಅದರಲ್ಲಿ ರೆಗ್ಯುಲೇಟರ್ ಆಫ್ ಮಾಡಿದ ತಕ್ಷಣ ಎಲ್ಲಿ ಲೀಕೇಜ್ ಆಗುತ್ತೆ ಅಂತ ನೋಡಿಕೊಂಡು, ಸೊ ನೆಕ್ಸ್ಟ್ ಆಗಿ ಅದರಲ್ಲಿ ಮನೆಯಲ್ಲಿ ಹಾಸಿಗೆ ಇರ್ತಾವಲ್ಲ, ಕಾಟನ್ ಹಾಸಿಗೆ, ಬೆಡ್ಶೀಟನ್ನು ಸಡನ್ಲಿ ಒಂದು ಪೂರ್ತಿ ನೀರಲ್ಲಿ ತೋಯಿಸಿ, ಬಕೆಟಲ್ಲಿ ತೋಯಿಸಿ ಅದನ್ನು ಪೂರ್ತಿ ಅದಕ್ಕೆ ನಿಮ್ಮ ಕಡೆ ಗಾಳಿ ಯಾವ ಕಡೆ ಫೈರ್ ಇದೆ ಅಂತ ಅದರ ಅಪೋಸಿಟ್ ನಿಂತ್ಕೊಂಡು ರೌಂಡ್ ಬ್ಲಾಂಕೆಟಿಂಗ್ ಆಗಿ ಮುಚ್ಚಬೇಕು. ಸೊ ಹಂಗಾಗಿ ಫೈರ್ ಏನಾದ್ರು ಆರಿದರೆ ಸೊ ಅದನ್ನು ಯಾರು ಇಲ್ಲದೆ ಜಾಗಕ್ಕೆ ಎತ್ಕೊಂಡು ಹೋಗೋ ಚಾನ್ಸ್ ಇಲ್ಲ. ಅಷ್ಟರೊಳಗಡೆ ಈ ಗ್ಯಾಸ್ನವ್ರಿಗಿಲ್ಲ ಫೈರ್ದವ್ರಿಗೆ ಹೇಳಬೇಕು. ಸೊ ಹಂಗಾಗಿ ಇನ್ನು ನಿಮ್ಮ ಗ್ಯಾಸ್ ಇದರಿಂದ ಬೇರೆಯವರು ಸಹ ಹಾನಿಯಾಗಿರುತ್ತೆ. ಸೊ ಹಂಗಾಗಿ ನೀವು ಸೇಫ್ಟಿಯಾಗಿರ್ತೀರ, ಅವರು ಸೇಫ್ಟಿಯಾಗಿರ್ತಾರೆ. ಸೊ ಇದು ಫೈರ್ ಆದರೆ ಇದು ನೀವು ಯೂಸ್ ಮಾಡ್ತಕ್ಕಂಥ ಮಸ್ಟ್ ಕೆಲಸ. ಓಕೆ, ಥ್ಯಾಂಕ್ ಯು.